ಒಂದೊಮ್ಮೆ ಮೇಘನಾ ಅವರು ನಟಿ ಆಗದೆ ಇದ್ದಿದ್ರೆ ಯಾವ ಕ್ಷೇತ್ರದಲ್ಲಿ ಇರ್ತಾ ಇದ್ರು? ಮಾಡಲ್ ಡಾನ್ಸರ್. ನಿಮ್ಮ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಏನು? ವೀಕ್ನೆಸ್ ನಾನು ತುಂಬ ಸೆನ್ಸಿಟಿವ್, ಅದೇ ನನ್ನ ವೀಕ್ನೆಸ್ಸು. ಸ್ಟ್ರೆಂತ್ ಇಸ್ ಹೈಪರ್ ಆ್ಯಕ್ಟಿವ್, ತುಂಬ ಎನರ್ಜಿ, ಐಮ್ ಫಿಲ್ಡ್ ವಿತ್ ಎನರ್ಜಿ, ಅದೇ ನನ್ನದು ಪ್ಲಸ್. ಯಾವ ವಿಷಯಕ್ಕೆ ಮೇಘನಾ ಅವ್ರಿಗೆ ತುಂಬ ಬೇಗ ಕೋಪ ಬರುತ್ತೆ? ಅದೇ ನನಗೆ ಎಲ್ಲನೂ ತುಂಬ ಬೇಗ ಆಗ್ಬಿಡ್ಬೇಕು, ಈ ಕ್ಷಣದಲ್ಲಿ ಇದು ಅಂದ್ಕೊಂಡಿದ್ದು ಅದು ಆಗ್ಬಿಡ್ಬೇಕು, ಆಗಿಲ್ಲ ಅಂದರೆ ಅಲ್ಲಿ ಲೈಕ್ ಆಗ್ತಿಲ್ಲ. ತುಂಬ ಚೆನ್ನಾಗಿ ಮಾಡೋ ಅಡುಗೆ? ಅಡುಗೆನೇ ಬರಲ್ಲ, ತುಂಬ ಚೆನ್ನಾಗಿ ಮಾಡ್ತೀನಿ ಅಂದರೆ ಪಲಾವ್. ಫಸ್ಟ್ ಸೆಲೆಬ್ರಿಟಿ ಕ್ರಶ್? ಆಯುಷ್ಮಾನ್ ಖುರಾನಾ. ಮೇಘನಾ ಅವ್ರಿಗೆ ನಿದ್ದೆಲಿ ಮಾತಾಡೋ ಅಭ್ಯಾಸ ಏನಾರು ಇದೆಯಾ? ಇಲ್ಲ, ಯಾವತ್ತೂ ಅದು ಎಕ್ಸ್ಪೀರಿಯನ್ಸ್ ಆಗಿಲ್ಲ, ನಂಗೆ ಯಾರೂ ಹೇಳು ಇಲ್ಲ ಆ ಥರ ಮಾತಾಡ್ತೀನಿ ಅಂತ. ಸ್ಟ್ರೇಂಜ್ ಫ್ಯಾನ್ ಮೂಮೆಂಟ್ ಇದ್ದರೆ ನಮ್ಮ ಜೊತೆ ಹಂಚ್ಕೊಳ್ಳಿ. ಸ್ಟ್ರೇಂಜ್ ಫ್ಯಾನ್ ಮೂಮೆಂಟ್, ಒಂದು ಸತಿ ರೋಡ್ ಕ್ರಾಸ್ ಮಾಡ್ತಿದ್ದೆ, ಅವಾಗ ಯಾರೋ ಆಂಟಿ ಪಾಪ ಫುಲ್ಲು ಲವ್ ಬಂದು ಕೆನ್ನೆ ಎಲ್ಲ ಗಿಣ್ಬಿಟ್ಟು ಮುತ್ತೆಲ್ಲ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದು. ನಂಗೆ ಟೆನ್ಷನ್ ಆಗಿಬಿಟ್ಟಿದೆ ಆ ಮೂಮೆಂಟಲ್ಲಿ, ಆಂಟಿ ಅಂತ ತುಂಬ ಸಡನ್ನಾಗಿ ಬಂದ್ಬಿಟ್ಟು ಆ ಥರ ಅಟ್ಯಾಕ್ ಮಾಡ್ದಂಗೆ ಇತ್ತು. ಬಟ್ ಪಾಪ ಅವರು ಲವ್ ತೋರಿಸ್ತಾಯಿದ್ರು. ನಿಮ್ಮ ಪತಿ ಜಯಂತ್ ಅವರ ಜೊತೆ ಥಿಯೇಟರಲ್ಲಿ ನೋಡಿದ ಮೊದಲ ಸಿನಿಮಾ ಯಾವುದು? ನೆನ್ಸ್ಕೊಂಡು ಹೇಳ್ಬೇಕು ನೀವು ಇವಾಗ. ನೆನಪಿಲ್ಲ ನನಗೆ. ಓ ಮೈ ಗಾಡ್, ನೀವು ಎಷ್ಟು ಸಿನಿಮಾ ನೋಡಿದ್ದೀರಾ? ನಾನು ಆ್ಯಕ್ಚುಲಿ ವೀಕ್ಲಿ ಒಂದು ಫಿಲ್ಮ್ ನೋಡ್ತೀವಿ, ಅದಕ್ಕೆ ನನಗೆ ನೆನಪಾಗ್ತಿಲ್ಲ. ತುಂಬ ಸಿನಿಮಾ ನೋಡ್ಬಿಟ್ಟಿದ್ದೀನಿ, ನೆನಪಿಲ್ಲ. ಸಾರಿ ಜಯಂತ್. ದೇವರು ಪ್ರತ್ಯಕ್ಷ ಆಗಿ ಒಂದೇ ಒಂದು ವರ ಕೇಳಮ್ಮ ಅಂದರೆ ಏನು ಕೇಳ್ತೀರಾ? ಎಲ್ಲರೂ ಅವ್ರ ಪ್ರಾಜೆಕ್ಟಲ್ಲಿ ಫಸ್ಟ್ ನನ್ನೇ ಸೈನ್ ಮಾಡಲಿ. ಲೈಫ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್? ಲೈಫ್ ಬಗ್ಗೆ ನನ್ನ ಪರ್ಸೆಪ್ಷನ್ ಅಂದರೆ ಲಿವ್ ಇನ್ ದ ಮೂಮೆಂಟ್, ಎಂಜಾಯ್ ಮಾಡಿ ಅಷ್ಟೇ.